10 ಬಾರಿ ಸೋತ್ರೂ ಪರವಾಗಿಲ್ಲ, ಆದರೆ ಒಂದು ಸಲ ಹೆಜ್ಜೆ ಮುಂದಿಟ್ಟರೆ ಹಿಂದೆ ಇಡೋ ಚಾನ್ಸೇ ಇಲ್ಲ. ಯಾರಿಗೊತ್ತು, ನಿನ್ನ 11ನೇ ಪ್ರಯತ್ನ ಇತಿಹಾಸನೇ ಸೃಷ್ಟಿಸಬಹುದು. ಬೇರೆಯವ್ರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಅಂತ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಯಾವತ್ತು ನೋವುಗಳಿಗೆ ನಿನ್ನ ನಗುವೇ ಉತ್ತರ ಆಗಬೇಕು, ನೋಯಿಸಿದವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಯಾವುದೇ ಕಾರಣಕ್ಕೂ ಮೈ ಮರಿಬೇಡ, ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ, ಭರವಸೆಯನ್ನು ಯಾವತ್ತೂ ಕಳ್ಕೊಬೇಡ. ನಿನ್ನ ಸಮಯ ಬಂದೇ ಬರುತ್ತೆ, ನೀನು ಗೆದ್ದೇ ಗೆಲ್ತೀಯ. ನೀನು ಇತಿಹಾಸನ ನಿರ್ಮಿಸ್ತೀಯ. ಅಸಾಧ್ಯವಾದದ್ದು ಯಾವುದು ಈ ಪ್ರಪಂಚದಲ್ಲಿ ಇಲ್ಲ. ಹಠಕ್ಕೆ ಬಿದ್ದರೆ ಈ ಜಗತ್ತನ್ನೇ ಗೆಲ್ಲಬಹುದು. ನೀನು ನಡೆಯೋ ದಾರಿಯಲ್ಲಿ ನೀ ಎತ್ತಿದ್ರೆ ತಡೆಯೋ ತಾಕತ್ತು ಯಾವನಿಗೂ ಇರೋದಿಲ್ಲ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣೆ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನು ಬಿಟ್ಬಿಡು, ಆಗ ನೀನು ಬದಲಾಗ್ತೀಯ. ಇನ್ನೊಬ್ಬರ ಜೊತೆ ಒಳ್ಳೆಯ ಮಾತುಗಳನ್ನಾಡು, ಆಗ ನೋಡು ನಿನ್ನ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ನಿನ್ನ ಸ್ವಂತ ಹಲ್ಲು ನಿನ್ನ ನಾಲಿಗೆಯನ್ನೇ ಕೆಲವೊಮ್ಮೆ ಕಚ್ಚುವಾಗ ಇನ್ನು ನೀನು ನಂಬಿದವರು ನಿನ್ನ ಬೆನ್ನಿಗೆ ಚೂರಿ ಹಾಕೋದು ಏನು ಹೊಸದಲ್ಲ. ಬಂದಂತೆ ಬದುಕನ್ನು ಸ್ವೀಕರಿಸು, ಬದುಕು ಆನಂದಮಯವಾಗುತ್ತೆ. ಆದರೆ ನಿನ್ನ ಗುರಿ, ಯೋಜನೆ ಮತ್ತು ಸತತ ಪ್ರಯತ್ನವೇ ನಿನ್ನ ಯಶಸ್ಸಿನ ಗುಟ್ಟಾಗತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಮೈ ಮರಿಬೇಡ. ನಿನ್ನ ಕನಸು, ಆಸೆ, ಗುರಿಗಳನ್ನು ಸ್ವಚ್ಛ ಮನಸ್ಸಿನಿಂದ ದೇವರ ಹತ್ರ ಒಂದು ಸಲ ಕೇಳ್ಕೊ. ಹಾಗೆ ಮುಂದೆ ಸಾಗು. ನಿನ್ನ ದಾರಿಯಲ್ಲಿ ಅಡ್ಡ ಬರೋ ನಾಯಿಗಳಿಗೆ ತಲೆ ಕೆಡಿಸ್ಕೋಬೇಡ. ಇತರರು ಬಯಸಿದಂತೆ ಆಗಬೇಡ. ನಿನ್ನ ವ್ಯಕ್ತಿತ್ವ, ನಿನ್ನ ಆಸ್ತಿ ಎನ್ನುವುದನ್ನು ಯಾವತ್ತೂ ಮರಿಬೇಡ. ಇರುವೆ ನಿನ್ನ ಕಾಲಿಗೆ ಕಚ್ಚಿತೆಂದು ನೀನು ಅದರ ಕಾಲಿಗೆ ಕಚ್ಚಲು ಸಾಧ್ಯವಿಲ್ಲ. ಹಾಗಾಗಿ ಜೀವನದಲ್ಲಿ ಯಾರನ್ನು ಕಡಿಮೆ ಎಂದು ಭಾವಿಸಬೇಡ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಏನು ಹೇಳುತ್ತೆ ಗೊತ್ತಾ? ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿತಾನೆ. ಹಲೋ ಮೈ ಡಿಯರ್ ಫ್ರೆಂಡ್, ಉರಿಯುವವನು ಎಂದೆಲ್ಲ ನಾಳೆ ಬೂದಿಯೇ ಆಗಲೇಬೇಕು. ಆದರೆ ನೀನು ಬೂದಿಯಾಗೋ ಮೊದಲು ನಿನ್ನ ಹೆಸರನ್ನು ಇತಿಹಾಸದ ಪುಟ ಸೇರಿಸು. ದೇಹ ಬೂದಿಯಾದರೂ ಹೆಸರು ಮಾತ್ರ ಅಚ್ಚಳಿಯದೇ ಉಳಿಬೇಕು. ಅಂತಹ ಸಾಧನೆಯನ್ನು ನೀನು ಮಾಡಿ ತೋರಿಸು. ಮಲ್ಗೆ ಇದ್ದರೆ ಸಾವು, ಕುಳಿತೇ ಇದ್ದರೆ ರೋಗ, ನಿಂತೇ ಇದ್ದರೆ ಶಿಕ್ಷೆ, ನಡೀತಾನೆ ಇದ್ದರೆ ಬದುಕು. ಜೀವನದಲ್ಲಿ ಯಾವತ್ತೂ ನಡೀತಾನೆ ಇರಬೇಕು. ಆಗ ಮಾತ್ರ ನೀನು ಗೆಲುವಿನ ದಡವನ್ನು ಸೇರ್ತೀಯ. ಕೊನೆಗೊಂದು ಮಾತು, ದೇವಸ್ಥಾನಕ್ಕೆ ಹೋದವರಿಗೆಲ್ಲ ದೇವರು ಒಳ್ಳೆಯದನ್ನು ಮಾಡೋ ಹಾಗಿದ್ರೆ ದೇವಸ್ಥಾನದ ಬಾಗಿಲಿನ ಹೊರಗಡೆ ಕೂತಿರೋ ಭಿಕ್ಷುಕರಿಗೆ ಮಾತ್ರ ಯಾಕೆ ಒಳ್ಳೆಯದಾಗಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಅವರು ಮನುಷ್ಯರ ಹತ್ರ ಕೇಳ್ತಾರೆ, ದೇವರ ಹತ್ರ ಅಲ್ಲ. ನೀನೊಂದು ಸಲ ದೇವರ ಹತ್ರ ಕೇಳು. ನಿನ್ನ ಪ್ರಯತ್ನವನ್ನು ಮಾಡ್ತಾ ಇರು. ಶ್ರದ್ಧೆಯಿಂದ, ಭಕ್ತಿಯಿಂದ ನಿನ್ನ ಗುರಿಯನ್ನು ತಲುಪುವ ಕಡೆ ನೀನು ಹೆಜ್ಜೆಯನ್ನಿಡು. ಯಾವುದೇ ಕಾರಣಕ್ಕೂ ಮೈ ಮರೆಯಬೇಡ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ಜೊತೆ ನಾಳೆ ಮತ್ತೆ ಭೇಟಿಯಾಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.